ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಬಾಕಿ ಹಣ ಈಗ ಜಮೆ ಆಗ್ತಾ ಇದೆ. ಮತ್ತೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿಗಳು ಬಂದಿದೆ. ಹೌದು, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗಳು ಬಂದಿರುವಂತದ್ದು. ಇನ್ನು ಗೃಹಲಕ್ಷ್ಮಿಯರಿಗೆ ಮಾತ್ರ ಅಲ್ಲ, ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಇತ್ತ ನಮ್ಮ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಯಾವಾಗ ಪ್ರಾರಂಭವಾಗುತ್ತೆ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ನೋಡೋಣ ಬನ್ನಿ. ಇನ್ನು ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದ್ರೆ ಅಂದ್ರೆ BPL ಕಾರ್ಡು, ಅಂತ್ಯೋದಯ ಕಾರ್ಡು, APL ಕಾರ್ಡ್ ಇದ್ರೂ ಕೂಡ ನಿಮಗೆ ಗುಡ್ ನ್ಯೂಸ್ ಇದೆ. ನ್ಯಾಯಬೆಲೆ ಅಂಗಡಿಗಳು ಇನ್ ಮುಂದೆ ಬೆಳಿಗ್ಗೆ 6 ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರಲಿದೆ. ಮತ್ತೆ BPL ಕಾರ್ಡ್ ಇದ್ದವರು ಈ ಕೆಲಸ ಕೂಡ ಬೇಗನೆ ಮಾಡಬೇಕಾಗುತ್ತೆ. ಇದೀಗ ಕೇಂದ್ರ ಸರ್ಕಾರದಿಂದ ಈಗ ಮತ್ತೊಂದು ಹೊಸ ಘೋಷಣೆ ಮಾಡಲಾಗಿದೆ. ಇನ್ ಮುಂದೆ ಈ ತಪ್ಪು ಮಾಡಿದ್ರೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ. ಹೌದು ವೀಕ್ಷಕರೇ, ದೊಡ್ಡ ಒಂದು ಹೊಸ ಘೋಷಣೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನದು ಹೊಸ ಘೋಷಣೆ, ಯಾವ ತಪ್ಪುಗಳನ್ನ ಮಾಡಬಾರದು, ಮತ್ತೆ ಕೇಂದ್ರ ಸರ್ಕಾರದ ಬಂದಿರೋ ನಿಯಮಗಳು, ಪ್ರತಿಯೊಬ್ಬರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಾ ಕೂಡ ಮಾಹಿತಿ ತಿಳಿದುಕೊಳ್ಳಿ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ಕಾಯ್ದೆ 2026ಕ್ಕೆ ಬುಧವಾರ ರಾಜ್ಯಸಭೆಯಲ್ಲಿ ಧ್ವನಿ ಮತದ ಮೂಲಕ ಅಂಗೀಕಾರ ನೀಡಲಾಗಿದೆ. ವೀಕ್ಷಕರೇ, ಇನ್ನು ನಮ್ಮ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ. ಹೌದು, ಈ ಒಂದು 12 ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ ಕೊಡಲಾಗಿದೆ. ಗುಡುಗು ಸಿಡಿಲು ಸಮೇತ ಮುಂದಿನ 4 ದಿನಗಳ ಕಾಲ ಭಾರಿ ಮಳೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ನು ಬಂಗಾರ ಮತ್ತು ಬೆಳ್ಳಿ ದಾಖಲೆ ಪ್ರಮಾಣಕ್ಕೆ ಇಳಿಕೆ ಆಗಿದೆ. ಹೌದು ವೀಕ್ಷಕರೇ, ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿದ ಬೆಳ್ಳಿ ಮತ್ತು ಬಂಗಾರ ಎರಡೂ ಕೂಡ. ಹಾಗಾದ್ರೆ ಇವತ್ತಿನ ಬಂಗಾರ ಬೆಳ್ಳಿ ಬೆಲೆ ಎಷ್ಟು, ಈಗ ತಗೋಬೇಕಾ ಬೇಡವಾ, ಇನ್ನಷ್ಟು ಇಳಿಕೆ ಆಗುತ್ತಾ ಚಿನ್ನ ಬೆಳ್ಳಿ ಬೆಲೆಗಳು, ಎಲ್ಲಾ ಮಾಹಿತಿ ಕೂಡ ನಿಮಗೆ ವಿಡಿಯೋದಲ್ಲಿ ಸಿಗಲಿದೆ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮತ್ತೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ 31ನೇ ಕಂತು ಗೃಹಲಕ್ಷ್ಮಿ ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ನೋಡಿ ವೀಕ್ಷಕರೇ, ಯಾರಿಗೆಲ್ಲ 30ನೇ ಕಂತು ಮತ್ತು 31ನೇ ಕಂತು ಹಣ ಬಂದಿದ್ದಿಲ್ಲ ಅವರಿಗೆ ಈಗಾಗಲೇ 31ನೇ ಕಂತು ಹಣ ಜಮೆ ಆಗಿದೆ. ಮತ್ತೆ 30ನೇ ಕಂತು ಹಣ ಕೂಡ ಜಮೆ ಆಗಿರುವಂತದ್ದು. ಅಂದ್ರೆ ಎಲ್ಲಾ ಗೃಹಲಕ್ಷ್ಮರಿಗೆ ಟೋಟಲ್ ಆಗಿ 4,000 ರೂಪಾಯಿ ಇಲ್ಲಿವರೆಗೂ ಹಣ ಮತ್ತೆ ಜಮೆ ಆಗಿದೆ. ಅಂದ್ರೆ ಯಾರಿಗೆಲ್ಲ 31ನೇ ಕಂತು ಬಂದಿದ್ದಿಲ್ಲ ನೋಡಿ, ಅವರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ 31ನೇ ಕಂತು ಹಣವನ್ನ ಜಮೆ ಮಾಡಲಾಗಿದೆ. ಈಗ 32ನೇ ಕಂತು ಹಣ ಬಾಕಿ ಬಿಡುಗಡೆ ಸದ್ಯದಲ್ಲಿ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ನೋಡಿ ವೀಕ್ಷಕರೇ, ಪ್ರತಿ ತಿಂಗಳು 1 ಕಂತು ಹಣ ಬಿಡುಗಡೆ ಆಗುತ್ತೆ. ಸೊ ಆಗಸ್ಟ್ ತಿಂಗಳಲ್ಲಿ ಮತ್ತೆ 1 ಕಂತು ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಕಳೆದ 2 ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ವಿಳಂಬವಾಗಿದೆ. ಹೌದು, ಮೊನ್ನೆ ಜುಲೈ ತಿಂಗಳಲ್ಲಿ ಹಣ ಜಮೆ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ. ಆದ್ರೆ ಜೂನ್ ತಿಂಗಳಲ್ಲಿ ಯಾರಿಗೂ ಕೂಡ ಹಣ ಜಮೆ ಆಗಿದ್ದಿಲ್ಲ. ಮತ್ತೆ ಈಗ ಸರ್ಕಾರ ಇಲ್ಲಿವರೆಗೂ ಮಾರ್ಚ್ ಮತ್ತು ಏಪ್ರಿಲ್ ಅಂದ್ರೆ ಮಾರ್ಚ್ ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡಿದ್ರು, ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ವಿಳಂಬವಾಗಿದೆ. ಈಗ ನಮಗೆ ಬಂದಿರೋದು ಅದು ಏಪ್ರಿಲ್ ತಿಂಗಳದ್ದು ಹಣ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮೇ ಮತ್ತು ಜೂನ್ 2 ತಿಂಗಳದ್ದು ಇನ್ನೂ ಕೂಡ ಸರ್ಕಾರ ಕೊಡೋದು ಬಾಕಿ ಉಳಿಯುತ್ತೆ. ಪ್ಲಸ್ ಈ ಜುಲೈ ತಿಂಗಳದ್ದು ಹಣ ಕೂಡ ಬಾಕಿ ಉಳಿದಿದೆ. ಅಂದ್ರೆ ಒಟ್ಟು 6,000 ರೂಪಾಯಿ ಈಗ ಬಾಕಿ ಉಳಿದಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಹೋದ ವರ್ಷದ, ಹೌದು 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಒಟ್ಟು 4,000 ರೂಪಾಯಿ, 5,000 ಕೋಟಿ ರೂಪಾಯಿ ಹಣವನ್ನು ಕೂಡ ಇನ್ನು ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಮಾಡಿಲ್ಲ ಅಂತ ವಿರೋಧ ಪಕ್ಷದವರು, ಬಿಜೆಪಿ ಪಕ್ಷದವರು, ಶಾಸಕರು ಹಾಗೂ ಅಶೋಕ್ ಕುಮಾರ್ ಅವರು ಕೂಡ ಇದರ ಬಗ್ಗೆ ಮುಂದಿನ ಬರುವ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಒಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಹೌದು, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಅಂದ್ರೆ ಬರೋಬ್ಬರಿ 36 ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ. ಸರ್ಕಾರ ಈಗ ಕೊಟ್ಟಿರೋದು 31ನೇ ಕಂತು. ಅಂದ್ರೆ ನೀವೇ ಲೆಕ್ಕ ಮಾಡಬಹುದು ಎಷ್ಟು ಕಂತು ಬಾಕಿ ಉಳಿಯುತ್ತೆ ಅಂತ. ನೋಡಿ ವೀಕ್ಷಕರು, ಈಗ 32ನೇ ಕಂತು ಹಣ ಆಗಸ್ಟ್ ತಿಂಗಳಲ್ಲಿ ಅಂದ್ರೆ ಮತ್ತೊಂದು ಕಂತು ಹಣ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಈಗಾಗಲೇ 2 ತಿಂಗಳು ಗೃಹಲಕ್ಷ್ಮಿ ಹಣ ವಿಳಂಬವಾಗಿ ಜಮೆ ಆಗಿದೆ. ಹೀಗಾಗಿ ಗೃಹಲಕ್ಷ್ಮಿಯವರು ಸರ್ಕಾರಕ್ಕೆ ಹಣ ಬಂದಿಲ್ಲ ಅಂತ ಈಗಾಗಲೇ ತುಂಬಾ ಕಡೆಗೆ ಕಮೆಂಟ್ಸ್ ಗಳನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಈ ಬಾರಿ ಆಗಸ್ಟ್ ತಿಂಗಳಲ್ಲಿ ಮತ್ತೊಂದು ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ. ಆದ್ರೆ ವೀಕ್ಷಕರೇ, ಇದರೆಲ್ಲರ ನಡುವೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ನಡೆಯುವ ಸಾಧ್ಯತೆ ಇದೆ. ನೋಡಿ, ಮರು ಅರ್ಜಿ ಪ್ರಕ್ರಿಯೆ ಕೂಡ ಒಂದು ಕಡೆಗೆ ನಡೀತಾ ಇರಬಹುದು, ಇನ್ನೊಂದು ಕಡೆಗೆ ಹಣ ಕೂಡ ಜಮೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಯಾವುದೇ ರೀತಿ ಒಂದು ಸರ್ಕಾರದಿಂದ ಮಾಹಿತಿ ಇನ್ನೂ ಕೂಡ ನಮಗೂ ಸಿಕ್ಕಿಲ್ಲ. ಆದ್ರೆ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮರು ಅರ್ಜಿ ಪ್ರಕ್ರಿಯೆ ಫೇಸ್ ಅಥೆಂಟಿಕೇಶನ್ ಆಗಿರಬಹುದು ಅಥವಾ ನಿಮ್ಮ ಬಯೋಮೆಟ್ರಿಕ್ ಅಂದ್ರೆ ಹೆಬ್ಬಟ್ಟು ಗುರುತಾಗಿರ್ಬೋದು, ಮುಖಚೇರೆ ದೃಢೀಕರಣ ಮಾಡಿಸೋದ್ರ ಮೂಲಕ ನೀವು ಮತ್ತೊಮ್ಮೆ ಮರು ಅರ್ಜಿ ಗೃಹಲಕ್ಷ್ಮಿಯರು ಹಾಕಬೇಕಾಗುತ್ತೆ. ಇನ್ನು ಮನೆ ಬಾಗಿಲಿಗೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ನಡೆಯುವ ಸಾಧ್ಯತೆ ಇದೆ. ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಗ್ಯಾರಂಟಿ ಯೋಜನೆ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರು
ನಿಮ್ಮ ಮನೆಗೆ ಒಂದು ಅರ್ಜಿ ನಮೂನೆ ಕೂಡ ಕೊಡಲಿದ್ದಾರಂತೆ. ಆ ಒಂದು ಅರ್ಜಿಯನ್ನ ನೀವು ತುಂಬಿ ವಾಪಸ್ ಕೊಡಬೇಕು. ಯಾರು ಮರು ಅರ್ಜಿಯಲ್ಲಿ ಭಾಗಿಯಾಗಲ್ಲ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು. ನೋಡಿ ವೀಕ್ಷಕರೇ, ಇಲ್ಲಿ ಅನರ್ಹರನ್ನ ತೆಗೆದು ಹಾಕೋದಕ್ಕೆ ಒಂದು ಫಿಲ್ಟ್ರೇಷನ್ ಮಾಡಲಾಗ್ತಾ ಇದೆ. ಆದ್ರೆ ಅರ್ಹ ಫಲಾನುಭವಿಗಳಿಗೆ ಯಾವುದೇ ಕಾರಣಕ್ಕೂ ಇದರಿಂದ ತೊಂದರೆ ಆಗೋದಿಲ್ಲ. ಮತ್ತೆ ನೈಜ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಗೃಹಲಕ್ಷ್ಮಿಯಲ್ಲಿ ಅದನ್ನ ಟ್ರ್ಯಾಕ್ ಮಾಡೋದಕ್ಕೆ ಅಂತ ಮರು ಅರ್ಜಿ ಪ್ರಕ್ರಿಯೆ ಅಂತ ಹೇಳಲಾಗಿದೆ. ಸೊ ಮರು ಅರ್ಜಿ ಪ್ರಕ್ರಿಯೆ ಆದಷ್ಟು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರಿಂದ ಅನರ್ಹರನ್ನ ತೆಗೆದು ಅರ್ಹ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಹಣ ಬರುವಂತೆ ಮಾಡುವುದೇ ಸರ್ಕಾರದ ಒಂದು ನಿರ್ಧಾರವಾಗಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ನೋಡಿ, ನಿಮ್ಮ ಹತ್ರ BPL ಕಾರ್ಡ್ ಇರಬಹುದು, APL ಕಾರ್ಡ್ ಇರಬಹುದು ಮತ್ತು ಅಂತ್ಯೋದಯ ಕಾರ್ಡ್ ಇರಬಹುದು. 3 ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಮೊದಲಿಗೆ ನೋಡಿ, APL ಕಾರ್ಡ್ ಇದ್ದವರಿಗೂ ಕೂಡ ಅನ್ನಭಾಗ್ಯ ಅಕ್ಕಿಯನ್ನ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಲಿದೆ ಅಂತೆ. ಹೌದು, ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರಕ್ಕೆ APL ಕಾರ್ಡ್ ಇದ್ದವರು ಕೂಡ ಮನವಿ ಮಾಡಿದ್ರೆ APL ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ಕೊಡೋದಕ್ಕೆ ಸರ್ಕಾರ ರೆಡಿ ಇದೆ ಅಂತೆ. ಇದಕ್ಕೋಸ್ಕರ ತಹಶೀಲ್ದಾರ್ ಆಫೀಸ್ ಆಗಿರಬಹುದು, ಕಚೇರಿಗಳಲ್ಲಿ APL ಕಾರ್ಡ್ ಇದ್ದವರು ಕೂಡ ಪ್ರತ್ಯೇಕವಾಗಿ ಮನವಿ ಸಲ್ಲಿಕೆ ಮಾಡಬೇಕಾಗುತ್ತಂತೆ. ಇನ್ನು ಎರಡನೇದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, BPL ಕಾರ್ಡ್ ಇದ್ದವರಿಗೆ, ಹೌದು ನಿಮ್ಮ ಹತ್ರ BPL ಕಾರ್ಡ್ ಇರಲಿ, ಅಂತ್ಯೋದಯ ಕಾರ್ಡ್ ಇರಲಿ, ನಿಮಗೆ ಮುಂದಿನ ಬರೋ ದಿನಗಳಲ್ಲಿ ಇಂದಿರಾ ಫುಡ್ ಕಿಟ್ ಕೂಡ ವಿತರಣೆ ಮಾಡ್ತಾರೆ. ಆದ್ರೆ ಯಾವ ತಿಂಗಳಿಂದ ಮಾಡಬಹುದು ನೋಡಿ, ಈ ತಿಂಗಳು ಇಲ್ಲ, ಮುಂದಿನ ತಿಂಗಳು ಇಲ್ಲ, ಟೋಟಲ್ ಆಗಿ ನವೆಂಬರ್ ತಿಂಗಳಲ್ಲಿ ಇಂದಿರಾ ಫುಡ್ ಕಿಟ್ ವಿತರಣೆ ಜನರ ಕೈಗೆ ಸಿಗುವ ಸಾಧ್ಯತೆ ಇದೆ. ನೋಡಿ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಇತ್ತ ಅಕ್ಕಿ ಮತ್ತು ರಾಗಿ ಕೂಡ ಕೇಂದ್ರ ಸರ್ಕಾರದಿಂದ ವಿತರಣೆ ಮಾಡಲಾಗ್ತಾ ಇದೆ. ಟೋಟಲ್ ಆಗಿ ಈಗ ಸದ್ಯಕ್ಕೆ 10 ಕೆಜಿ ಅಕ್ಕಿ ಬದಲಾಗಿ ಒಟ್ಟು 7 ಕೆಜಿ ಅಕ್ಕಿ ಮತ್ತು 3 ಕೆಜಿ ರಾಗಿಯನ್ನ ವಿತರಣೆ ಮಾಡಲಾಗ್ತಾ ಇದೆ ವೀಕ್ಷಕರೇ. ಇದರಲ್ಲಿ 3 ಕೆಜಿ ರಾಗಿ, 2 ಕೆಜಿ ಅಕ್ಕಿ ಏನಿದೆ ನೋಡಿ, ಅದು ಕೇಂದ್ರ ಮೋದಿ ಸರ್ಕಾರದ ಪಾಲಿನಾಗಿದೆ. ಇನ್ನು ನಮ್ಮ ಕರ್ನಾಟಕ ಸರ್ಕಾರದ ಪಾಲಿನ 5 ಕೆಜಿ ಅಕ್ಕಿ ಅಂತ ಹೇಳಲಾಗಿದೆ. ಈಗ ಕರ್ನಾಟಕ ಪಾಲಿನ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತಂತೆ. ಸೊ ವೀಕ್ಷಕರೇ, ಇಲ್ಲಿ ನಿಮಗೆ 3 ಕೆಜಿ ರಾಗಿ ಸಿಗುತ್ತೆ, 2 ಕೆಜಿ ಅಕ್ಕಿ ಕೂಡ ಸಿಗುತ್ತೆ. ಕರ್ನಾಟಕ ಸರ್ಕಾರದಿಂದ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಈ 4 ಆಹಾರ ಸಾಮಗ್ರಿಗಳು, ಹೆಸರು ಕಾಳು ಕೂಡ ಲಿಸ್ಟ್ ಅಲ್ಲಿ ಇದೆ. ಆದ್ರೆ ಸದ್ಯಕ್ಕೆ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ಕೊಡೋ ನಿರ್ಧಾರ ಮಾಡಲಾಗಿದೆ ಅಂತೆ. ಇನ್ನು 3 ತಿಂಗಳಲ್ಲಿ ಯೋಜನೆ ಪ್ರಾರಂಭವಾಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಇನ್ನು ಮುಂದೆ ನ್ಯಾಯಬೆಲೆ ಅಂಗಡಿಗಳು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರಲಿದೆ. ಹೀಗಾಗಿ ಯಾವುದೇ ಒಬ್ಬರು ಕಾರ್ಮಿಕರಿಗೂ ಕೂಡ, ಯಾರಿಗೂ ಕೂಡ, ಬಡವರಿಗೆ ಇನ್ನು ಮುಂದೆ ತೊಂದರೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ನುಗ್ಗಲು ಕೂಡ ನಡೆಯೋದಿಲ್ಲ, ಮತ್ತೆ ಸಾಲುಗಟ್ಟಲಿ ಕ್ಯೂ ನಿಲ್ಲೋದು ಕೂಡ ಬೇಕಾಗಲ್ಲ ಅಂತಾನೆ ಹೇಳ್ಬೋದು ವೀಕ್ಷಕರೇ. 4ನೇ ದೊಡ್ಡ ಸಿಹಿ ಸುದ್ದಿ, ಪಡಿತರ ಅಕ್ರಮಕ್ಕೆ ಕಮಾಂಡ್ ಸೆಂಟರ್ ಕಣ್ಗಾವಲು ನೀಡಲಿದೆ. ಹೌದು, ಗೋದಾಮುಗಳಿಗೆ CCTV ಕಡ್ಡಾಯ ಮಾಡ್ತಿದ್ದಾರೆ. ಅಕ್ರಮ ದಂಧೆಕೋರರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತಗೋತಾರಂತೆ. ಪಡಿತರ ಸಾಗಾಣಿಕೆ ವಾಹನಗಳಿಗೆ GPS ಮೂಲಕ ನಿಗಾ ವಹಿಸಲಾಗುತ್ತೆ. ಸೊ ಬಡವರಿಗೆ ಪಡಿತರ ವಿತರಣೆಯಲ್ಲಿ ಪಾರದರ್ಶಕತೆ ತಂದು ಅಕ್ರಮಗಳಿಗೆ ಕಡಿವಾಣ ಹಾಕಲು ಕಾಂಗ್ರೆಸ್ ಸರ್ಕಾರ ಈಗ ಮಹತ್ವದ ಕ್ರಮ ಕೈಗೊಂಡಿದೆ ಅಂತ ಕರ್ನಾಟಕ ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲಿ ಬರೆಯಲಾಗಿದೆ. ಗೋದಾಮುಗಳಲ್ಲಿ CCTV ಆಗಿರಬಹುದು, ವಾಹನಗಳಿಗೆ GPS ವ್ಯವಸ್ಥೆ ಆಗಿರಬಹುದು, ಮತ್ತೆ ಯಾರಾದ್ರೂ ಅಕ್ಕಿಯನ್ನ ಮಾರಾಟ ಮಾಡಿದ್ರೆ ಹಣಕ್ಕೋಸ್ಕರ ಅಂತವ್ರ ವಿರುದ್ಧ ಕಠಿಣ ಕ್ರಮಕ್ಕೂ ಕೂಡ ಸರ್ಕಾರ ಒಂದು ನಿರ್ಧಾರ ಮಾಡಿರುವಂತದ್ದು. ಸೊ ಅರ್ಹ ಫಲಾನುಭವಿಗಳಿಗೆ ಅನ್ನಭಾಗ್ಯದ ಅಕ್ಕಿ ತಲುಪಿಸಲು ಸರ್ಕಾರ ಬದ್ಧವಾಗಿದೆ ಅಂತ ಹೇಳಲಾಗಿದೆ. ಇನ್ನು 5ನೇದು ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಅನ್ನ ಸುವಿಧಾ ಯೋಜನೆ ಕರ್ನಾಟಕದಲ್ಲಿ ಜಾರಿಯಲ್ಲಿದೆ. ಸೊ 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮನೆ ಬಾಗಿಲಿಗೆ ಪಡಿತರವನ್ನ ಪಡೆದುಕೊಳ್ಳಬಹುದು. ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಯಾರಾದ್ರೂ 75 ವರ್ಷ ಮೇಲ್ಪಟ್ಟವರಿದ್ರೆ ಅಂತವರು ಮನೆ ಬಾಗಿಲಿಗೆ ಪಡಿತರವನ್ನ ಪಡ್ಕೋಬಹುದು. ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಎಲ್ಲ ಒಂದು ರೇಷನ್ ವಿತರಣೆ ಮಾಡಲಾಗುತ್ತೆ. ಸೊ ಇದಕ್ಕೋಸ್ಕರ 75 ವರ್ಷ ಮೇಲ್ಪಟ್ಟವರಾಗಿರಬೇಕು. ಅನ್ನ ಸುವಿಧಾ ಯೋಜನೆ ಮೂಲಕ ಒಮ್ಮೆ ಬಾರಿ ನೀವು ಯೋಜನೆಯಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು ಅಂತ ಹೇಳಲಾಗಿದೆ. ಸೊ ವೀಕ್ಷಕರೇ, ಬನ್ನಿ ಈಗ 3ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಒಂದೇ ಮಾತರಂ ಗೀತೆಗೆ ಇನ್ಮುಂದೆ ಅಪಮಾನಿಸಿದರೆ ಇನ್ಮುಂದೆ ಜೈಲೂಟ ಗ್ಯಾರಂಟಿ, ಮಹತ್ವದ ತಿದ್ದುಪಡಿ ಮಸೂದೆ ಅಂಗೀಕಾರವಾಗಿದೆ. ಹೌದು ವೀಕ್ಷಕರೇ, ರಾಷ್ಟ್ರಗೀತೆ ಜನಗಣ ಮನಗೆ ಇರುವಂತೆ ಇನ್ಮುಂದೆ ರಾಷ್ಟ್ರೀಯ ಗೀತೆ ಒಂದೇ ಮಾತರಂಗೂ ಕೂಡ ಕಾನೂನುಬದ್ಧ ರಕ್ಷಣೆ ನೀಡಲು ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಒಂದೇ ಮಾತರಂ ಗೀತೆಗೆ ಅವಮಾನ ಮಾಡುವುದನ್ನ ಅಪರಾಧ ಎಂದು ಪರಿಗಣಿಸುವ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ಕಾಯ್ದೆ 2026ಕ್ಕೆ ಬುಧವಾರ ರಾಜ್ಯಸಭೆಯಲ್ಲಿ ಧ್ವನಿ ಮತದ ಮೂಲಕ ಅಂಗೀಕಾರ ನೀಡಲಾಗಿದೆ. ಒಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಮಹತ್ವದ ತಿದ್ದುಪಡಿ ತಂದಿದ್ದು, ಹೊಸ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರಧ್ವಜ, ಸಂವಿಧಾನ, ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಗೀತೆಗೆ ಅಪಮಾನ ಮಾಡುವವರಿಗೆ 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಕಲ್ಪಿಸಲಾಗಿದೆ. ಸೊ ವೀಕ್ಷಕರೇ, ಇನ್ಮುಂದೆ ಯಾರಾದ್ರೂ ಒಂದೇ ಮಾತರಂ ಹಾಡಿಗೆ ಅವಮಾನ ಮಾಡುವುದು ಅಥವಾ ಉದ್ದೇಶಪೂರ್ವಕವಾಗಿ ಒಂದೇ ಮಾತರಂ ಗಾಯನಕ್ಕೆ ಅಡ್ಡಪಡಿಸುವುದನ್ನ ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸುವ ಈ ಒಂದು ಮಸೂದೆ ರಾಜ್ಯಸಭೆಯಲ್ಲಿ ಧ್ವನಿಮತದ ಮೂಲಕ ಅಂಗೀಕಾರ ಮಾಡಲಾಗಿದೆ. ಒಟ್ಟು 3 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸುವ ಅವಕಾಶ ಕೂಡ ಕಲ್ಪಿಸಲಾಗಿದೆ. ಒಂದೇ ಮಾತರಂಗೆ ಅವಮಾನ ಮಾಡಿದರೆ ಅಥವಾ ಅದರ ಗಾಯನವನ್ನ ಉದ್ದೇಶಪೂರ್ವಕವಾಗಿ ತಡೆದರೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂತ ಹೇಳ್ಬಹುದು ವೀಕ್ಷಕರೇ. ಬರೀ 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ನೋಡೋಣ. ಮುಂದಿನ 4 ದಿನಗಳ ಕಾಲ ಗುಡುಗು ಸಹಿತ ಭಾರಿ ಮಳೆ ಆಗಲಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗುತ್ತೆ ನೋಡಿ. ಗುಡುಗು ಸಿಡಿಲು ಸಹಿತ ಜೋರಾದ ಬಿರುಗಾಳಿಯೊಂದಿಗೆ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ಜಿಲ್ಲೆಗಳಲ್ಲಿ ಭಾರಿ ಗಾಳಿಯೊಂದಿಗೆ ಭಾರಿ ಮಳೆ ಆಗುವುದು ಅಂತ
ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಹುಬ್ಬಳ್ಳಿ, ಗದಗ, ಧಾರವಾಡ, ಬೀದರ್, ಬಾಗಲಕೋಟೆ, ಹಾವೇರಿ, ಗದಗ, ಕೊಪ್ಪಳ, ರಾಯಚೂರು, ವಿಜಯಪುರ, ಕಲಬುರಗಿ, ಯಾದಗಿರಿ ಈ ಜಿಲ್ಲೆಗಳಲ್ಲೂ ಕೂಡ ಬಿರುಗಾಳಿ ಸಮೇತ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ಇನ್ನು ಮುಖ್ಯವಾಗಿ ದಕ್ಷಿಣ ಒಳನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗಲಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು, ವಿಜಯನಗರ ಈ ಜಿಲ್ಲೆಗಳಲ್ಲೂ ಕೂಡ ಭಾರಿ ಬಿರುಗಾಳಿಯೊಂದಿಗೆ ಗುಡುಗು ಸಮೇತ ಸಾಧಾರಣ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಆದ್ರೆ ಇಲ್ಲಿ ಚಿಕ್ಕಮಗಳೂರು, ದಾವಣಗೆರೆ, ಬೆಂಗಳೂರು ನಗರ, ಶಿವಮೊಗ್ಗ, ಬೆಳಗಾವಿ, ತುಮಕೂರು ಈ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಮಾಹಿತಿ ಸಿಕ್ಕಿರುವಂತದ್ದು. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿಯಲು ಪ್ರಾರಂಭವಾಗಿದೆ. ಹೌದು ವೀಕ್ಷಕರೇ, MCX ಅಲ್ಲಿ ಈಗಾಗಲೇ ಆನ್ಲೈನ್ ನಲ್ಲಿ ಬಂಗಾರ, ಬೆಳ್ಳಿ ಎರಡೂ ಕೂಡ ಬೆಲೆ ದಾಖಲೆ ಮಟ್ಟಕ್ಕೆ ಕುಸಿತ ಕಂಡಿದೆ. ಬೆಳ್ಳಿ ಬೆಲೆ ಒಂದೇ ದಿನ ಮತ್ತೆ 5,000 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ ಅತಿ ಒಂದು ಕಡಿಮೆ ಬೆಲೆ 2,15,000, 2,16,000 ರೂಪಾಯಿಯಲ್ಲಿ MCX ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ 2,30,000, 2,40,000 ರೂಪಾಯಿದದ್ದು ದಿಢೀರ್ ಅಂತ 20,000 ರಿಂದ 22,000 ರೂಪಾಯಿಷ್ಟು ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗಿರುವಂತದ್ದು. ಹಾಗಾದ್ರೆ ಇವತ್ತು ಬೆಳ್ಳಿ ಬೆಲೆ ಎಷ್ಟು ಮಾರ್ಕೆಟ್ ಅಲ್ಲಿ ಅಂದ್ರೆ 2,30,000 ರೂಪಾಯಿ 1 ಕೆಜಿಗೆ. ಅಂದ್ರೆ 2-3 ದಿನಗಳ ಹಿಂದೆ 2,50,000, 2,40,000 ರೂಪಾಯಿದದ್ದು ಈಗ 2,30,000 ರೂಪಾಯಿ ಆಗಿದೆ 1 ಕೆಜಿ ಬೆಳ್ಳಿ ಬೆಲೆ ಅಂತಾನೆ ಹೇಳ್ಬೋದು. ಬೆಳ್ಳಿ ಬೆಲೆಯಲ್ಲಿ ಭಾರಿ ದಾಖಲೆ ಮಟ್ಟಕ್ಕೆ ಕುಸಿತ ಕಾಣ್ತಾ ಇದೆ. ಸೊ ಇನ್ನೊಂದು ಕಡೆಗೆ ಬಂಗಾರದ ಬೆಲೆ ಕೂಡ ಒಂದೇ ದಿನ 1,200 ರೂಪಾಯಿಷ್ಟು ಕುಸಿತ ಮತ್ತೆ ಇಲ್ಲಿ ಕಂಡಿದೆ. ಹೌದು, ನಿನ್ನೆ 1,43,000 ರೂಪಾಯಿದದ್ದು ಇವತ್ತು 1,42,000 ರೂಪಾಯಿ ಆಗಿದೆ. ಅಂದ್ರೆ ಹೋದ ವಾರ 1,48,000 ರೂಪಾಯಿ ಇತ್ತು, ಮತ್ತೆ ಹೋದ 2 ತಿಂಗಳ ಹಿಂದೆ 1,60,000 ರೂಪಾಯಿ ಇತ್ತು. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ ಬರೋಬ್ಬರಿ ಮತ್ತೆ ಇಳಿಕೆ ಆಗೋದ್ರ ಮೂಲಕ 1,40,000 ರೂಪಾಯಿ ಆನ್ಲೈನ್ ನಲ್ಲಿ ಟ್ರೇಡ್ ಆಗ್ತಾ ಇದೆ. MCX ಅಲ್ಲಿ ಮಾರ್ಕೆಟ್ ಅಲ್ಲಿ 1,42,000, 1,43,000 ರೂಪಾಯಿ ಬಂಗಾರ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಬಂಗಾರ ಮತ್ತು ಬೆಳ್ಳಿ ಈಗ ಖರೀದಿ ಮಾಡಬೇಕಾ ಬೇಡವಾ ಅಂತ ಹೇಳೋದಾದ್ರೆ ನೀವು ಈಗ ಬೆಲೆ ಇಳಿಕೆ ಆಗಿರೋದ್ರಿಂದ ಸ್ವಲ್ಪ ಇದರಲ್ಲಿ ಬಂಗಾರದಲ್ಲಿ ಹೂಡಿಕೆ ಮಾಡಬಹುದು. ಆನ್ಲೈನ್ ETFs ಅಂತ ಇರುತ್ತೆ, ಅದರಲ್ಲೂ ಕೂಡ ನೀವು ಶೇರ್ಸ್ ಗಳನ್ನ ತಗೋಬಹುದು. ಮತ್ತೆ ಆಫ್ಲೈನ್ ಅಲ್ಲೂ ಕೂಡ ನೀವು ಬಂಗಾರ, ಬೆಳ್ಳಿ ಎರಡೂ ಕೂಡ ಬೆಲೆ ಇಳಿಕೆ ಆಗಿರೋದ್ರಿಂದ ಸ್ವಲ್ಪ ಹೂಡಿಕೆ ಮಾಡಬಹುದು. ಇಲ್ಲಿಂದ ಮತ್ತಷ್ಟು ಬೆಲೆ ಇಳಿಕೆ ಆಗುವ ಸಾಧ್ಯತೆ ಕೂಡ ಇದೆ, ಆದ್ರೆ ಇಲ್ಲಿಂದ ಉಲ್ಟಾ ಹೊಡೆಯುವ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ಮತ್ತೆ ಬೆಲೆ ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ.